ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಿದೆ, ಇವತ್ತು ನಾನು ನಿಮ್ಗೆ ತಿರುಪತಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ರೀ. ನನ್ನ ಕೂದಲು ಈ ರೀತಿ ಯಾಕಿದೆ ಅಂತ ಕೇಳಿದ್ರೆ ನೋಡ್ರಿ, ಮಕ್ಕೊಂಡ್ಬಿಟ್ಟಿದ್ದೆ ನಾನು ಟ್ರೈನ್ನಾಗ. ಮಕ್ಕೊಂಡು ಸಡನ್ನಾಗಿ ಎದ್ದು ಬಿಟ್ಲೆ ಸ್ವಲ್ಪ ಒಂದು ವ್ಲಾಗ್ ಮಾಡ್ಬೇಕಂತ ಅನಿಸ್ತು, ಮಾಡಕ್ಕೆ ಕುಂತೀನಿ. ಯಾವ ಸ್ಟೇಷನ್ ಅನ್ನೋದು ಗೊತ್ತಿಲ್ಲ ರೀ, ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಾವು ಹರಿಪ್ರಿಯ ಎಕ್ಸ್ಪ್ರೆಸ್, ನಮ್ಮ ಗದಗಿಂದ ಹರಿಪ್ರಿಯ ಎಕ್ಸ್ಪ್ರೆಸ್ ಟ್ರೈನ್ ತೊಗೊಂಡಿದ್ದೆ. ಅರೌಂಡ್ 10-10:30ಗೆ ಟ್ರೈನ್ ಇತ್ತು ರೀ. ಅದ್ರಾಗ ಕೂತ್ಕೊಂಡ್ವಿ. ಸೀಟ್ಸ್ ಎಲ್ಲ 3 ತಿಂಗಳ ಮೊದಲೇ ಬುಕ್ಕಿಂಗ್ ಮಾಡಿದ್ರಿ, ಆದರೆ ಈಗೆಲ್ಲ 60 ದಿನ ಮೊದಲೇ ಬುಕ್ಕಿಂಗ್ ಮಾಡ್ಬೇಕಂತ ಹೊಸ ರೂಲ್ಸ್ ಬಂದವು. ಆರಾಮ್ ಕೂತ್ಕೊಂಡು ಹೋಗ್ತಾ ಇದ್ವಿ. ಈ ಟ್ರೈನ್ ಏನಿದೆ ನೋಡ್ರಿ, ನಮ್ಗೆ ಬೆಳಿಗ್ಗೆ 7 ಗಂಟೆಗೆ ನೋಡ್ರಿ, ರಾತ್ರಿ ಅಂತ ಅಲ್ಲೇ ಬೆಳಿಗ್ಗೆ ಆಯಿತು. ರಾತ್ರಿ ನಂಗೆ ನೆಟ್ಟಿಗೆ ನಿದ್ದೆ ಬಂದಿದ್ದಿಲ್ಲ, ಎದ್ದು ಕುಂತಿದ್ದೆ. ಅರೌಂಡ್ 7 ಗಂಟೆ ಸುಮಾರು ನಾವು ತಿರುಪತಿ ಮುಟ್ಟಿದ್ರಿ. ಮುಟ್ಟಿದ ತಕ್ಷಣ ತಿರುಪತಿ ಬಾಜುದಾಗ TTD ಅವ್ರದ್ದು ಗೆಸ್ಟ್ ಹೌಸ್ ಅದಾವ್ರಿ. ಗೌರ್ಮೆಂಟಿನ 2 ಗೆಸ್ಟ್ ಹೌಸ್ ಅದಾವೆ, ಆದರೆ 2 ಅವತ್ತು ನಾನು ವೀಕೆಂಡ್ ಡೇಸ್ನಾಗ ಹೋಗಿದ್ದೆ. ಅದ್ರ ಸಂಬಂಧ 2 ಜಾಗದಾಗ ನಮ್ಗೆ ರೂಮ್ ಸಿಗಲಿಲ್ಲ, ಭಾಳ ಫುಲ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಹೊರಗೆ ಲಾಡ್ಜ್ ತೊಗೋಬೇಕಾಯ್ತು. 2600 ರೂಪಾಯಿ ಪ್ರತಿದಿನದಂಗೆ ಫ್ಯಾಮಿಲಿ ರೂಮ್ ಒಂದು ತೊಗೊಂಡಿದ್ವಿ ರೀ. 6-7 ಜನ ಕಂಫರ್ಟೇಬಲ್ ಆಗೋದು ಶ್ರೀನಿವಾಸ ಇನ್ ಲಾಡ್ಜ್ನಾಗ ನಾವು ರೂಮ್ ಮಾಡ್ಕೊಂಡಿದ್ವಿ. ಒಂದನೇ ದಿನ ಏನಾಯ್ತು ನೋಡ್ರಿ, ನಾವು ತಿರುಪತಿ ಮುಟ್ಟಿದ ತಕ್ಷಣ ಪಟ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ APSRTC ಅವ್ರದ್ದು ಟೂರಿಸಮ್ ಪ್ಯಾಕೇಜ್ ಇತ್ತು ರೀ. 500 ರೂಪಾಯಿ ಪರ್ ವ್ಯಕ್ತಿಗೆ ಪರ್ ಪರ್ಸನ್ ಚಾರ್ಜಸ್ನಾಗ ಅವರು ಲೋಕಲ್ ತಿರುಪತಿ ಒಳಗಡೆ ಎಷ್ಟು ಟೆಂಪಲ್ ಅದಾವೆ ನೋಡ್ರಿ ಎಲ್ಲ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಒಬ್ಬರಿಗೆ 500 ರೂಪಾಯಿ ಚಾರ್ಜ್ ಇತ್ತು. 7 ಗುಡಿ ಅದರೊಳಗೆ ಕವರ್ ಮಾಡ್ತೀನಿ ಅಂತ ಹೇಳಿದರು. ಬೆಳಿಗ್ಗೆ ನಾವು ಅಲ್ಲಿ ಮುಟ್ಟಿದ ತಕ್ಷಣ ಲಾಡ್ಜ್ನ ಫ್ರೆಶಪ್ ಎಲ್ಲ ಆಗಿ 10:30 ಸುಮಾರು ಬಸ್ ಹತ್ತಿದ್ವಿ ರೀ. ನಾನ್ AC ಡಿಲಕ್ಸ್ ಬಸ್ ರೀ, ವಿತ್ ಗೈಡ್ ನಿಮ್ಗೆ ಕೊಟ್ಟಿರ್ತಾರೆ. ಬೆಳಿಗ್ಗೆ 220 ಕಿಲೋಮೀಟ್ರ್ ಕವರ್ ಮಾಡ್ತಾನೆ ಅಂತ ಹೇಳಿರ್ತಾರೆ ರೀ. ಅದ್ರಾಗ ಲೋಕಲ್ ಆಲ್ಮೋಸ್ಟ್ 7 ಟೆಂಪಲ್ ಕವರ್ ಮಾಡ್ತೀವಿ ಅಂತ ಹೇಳಿರ್ತಾರೆ ರೀ. ಯಾವಪ್ಪ ಅಂದ್ರೆ ನೋಡಿ, ತಿರುಪತಿಗಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ವಾರಿ ಟೆಂಪಲು, ಶ್ರೀ ವೇದನಾರಾಯಣ ಸ್ವಾಮಿ ವಾರಿ ಟೆಂಪಲ್, ಇದೇ ರೀತಿ ಇಲ್ಲಿ ನೀವು ಲಿಸ್ಟ್ನಾಗ ನೋಡ್ಬೋದು. 7 ಟೆಂಪಲ್ ಇರ್ತಾವ್ರಿ, 7 ಗುಡಿ ಇರ್ತಾವೆ. ಎಲ್ಲ ಕವರ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಗೈಡ್ನೇ ಇರ್ತಾರೆ ರೀ. ನೋಡ್ರಿ, ಈಗ ಒಂದೇದು ಯಾವ್ದು ನಾವು ಇಲ್ಲೇ ಹೋಗ್ತಾ ಇದೀವಿ ಅಂದ್ರೆ, ಇದು ಶ್ರೀ ಅಗಸ್ತ್ಯ ಸ್ವಾಮಿ ವರಿ ಟೆಂಪಲ್ ರೀ. ಇದು ಒಂದನೇ ಲೊಕೇಶನ್ ಇವ್ರು ನಮ್ಗೆ ಕರ್ಕೊಂಡು ಹೋಗಿದ್ದು. ಬೆಳಿಗ್ಗೆ ಇಲ್ಲಿಂದ ಬಿಟ್ಟ ತಕ್ಷಣ ಒಂದೇ ಲೊಕೇಶನ್ ಇದು. ಇಲ್ಲಿ ಸ್ವಾಮಿ ವರಿ ಟೆಂಪಲ್. ಆದರೆ ಇಲ್ಲಿ ಏನಿತ್ತಪ್ಪ ಅಂದ್ರೆ, ಆಲ್ಮೋಸ್ಟ್ ಗುಡಿ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ಯಾರ, ಎಲ್ಲಿ ಒಳಗಡೆ ಕ್ಯಾಮ್ರಾ ಅಲೌಡ ಇರಂಗಿಲ್ಲ ರೀ. ಭಾಳ ಕಡಿಮೆ ಲೊಕೇಶನ್ಸ್ ಅಷ್ಟೇ ನಾನು ಹೊರಗೆ ಅದನ್ನು ಶೂಟ್ ಮಾಡೀನಿ. ಭಾಳ ಲೊಕೇಶನ್ಸ್ ಏನದ ನೋಡ್ರಿ, ಬಾಲಾಜಿ ಟೆಂಪಲ್ ಮೇನ್ ಏನಿದೆ ಅಲ್ಲಿ, ವೆಂಕಟರಮಣ ಟೆಂಪಲು ಅದೇ ರೀತಿ ಆಗಿದ್ವಿ. ಬಾಲಾಜಿ ಅವ್ರ 3 ಟೆಂಪಲ್ ಇದ್ವು ರೀ ತಿರುಪತಿ ಒಳಗೆ, ಸೇಮ್ ಬಾಲಾಜಿ ಟೆಂಪಲ್, ಆದರೆ ಬೇರೆ ಪೋಸ್ನಾಗ. ಇದು ನೋಡ್ರಿ, ಇದು 2ನೇ ಲೊಕೇಶನ್ ನಮ್ಗೆ ಇವ್ರು ಕರ್ಕೊಂಡು ಹೋಗಿದ್ದು. ಯಾವುದಪ್ಪ ಅಂದ್ರೆ ಶ್ರೀ ವಕುಲ ಮಾತಾ ಟೆಂಪಲ್ ಅಂತ. ಇದು ಸ್ವಲ್ಪ ದೂರ ಡಿಸ್ಟೆನ್ಸ್ ಇತ್ತು. ವಕುಲ ಮಾತಾ ಟೆಂಪಲ್ ಇಲ್ಲೇ ಬಸ್ ತರಬಿದ್ರು. ಬಸ್ನಾಗ ಎಲ್ಲ ಚಪ್ಪಲಿ ಗಿಪ್ಪಲಿ ಬಿಟ್ಟಿದ್ವಿ. ಬಿಟ್ಟಾದ್ಮೇಲೆ ನೋಡ್ರಿ, ಅಲ್ಲೇ ಮ್ಯಾಲೆ ಹತ್ಕೊಂಡು ಹೋಗೋದಿರ್ತೈತಿ ಇದು. ಎಲ್ಲ ಹತ್ಕೊಂಡು ಹೋಗಿದ್ವಿ. ಗೈಡು ಟೈಮ್ ಕೊಟ್ಬಿಟ್ಟಿರ್ತಾರೆ ರೀ, ಅರ್ಧ ತಾಸನ್ನೇ ಹೋಗಿ ಎಲ್ಲ ಒಳಗೆ ಬರ್ಬೇಕಂತ. ನಮ್ಮ ಜೊತೆಗೆ ಇನ್ನೂ ಒಂದು 10-15 ಜನ ಇದ್ದರು. ಒಂದು ನಾನ್ AC ಬಸ್ನಾಗ ಕರ್ಕೊಂಡು ಹೋಗಿದ್ರು, ಡಿಲಕ್ಸ್ ಬಸ್ನಾಗ. ಚಲೋ ಇತ್ತು ರೀ ಅಲ್ಲಿ ವ್ಯವಸ್ಥೆ ಎಲ್ಲ. ಸುಮ್ಮನೆ ಈ ಆಟೋ ಮಾಡೋದಕ್ಕಿಂತ ನೀವು ಗೌರ್ಮೆಂಟ್ ರೆಕಮೆಂಡ್ ಮಾಡಿದ TTD ಅವ್ರದ್ದೇ ಬಸ್ನ ಟ್ರಾವೆಲ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಗುಡಿ ಸ್ವಲ್ಪ ಗದ್ದಲ ಇತ್ತು, ಅದಕ್ಕೆ ಹೊರಗೆ ನಿಂತಿದ್ವಿ. ಇದು ನಮ್ದು ಲಾಸ್ಟ್ ಲೊಕೇಶನ್ ರೀ. ಇದು ಕರ್ಕೊಂಡು ಹೋಗಿದ್ದು ಯಾವುದಪ್ಪ ಅಂದ್ರೆ ಕಪಿಲ ತೀರ್ಥಂ ವಾಟರ್ ಫಾಲ್ಸು ಮತ್ತು ಟೆಂಪಲ್. ಗುಡಿನೂ ಅದಾವ್ರಿ, ಇಲ್ಲಿ 3 ಗುಡಿ ಅದಾವು. ಮತ್ತು ಇದು ಕಪಿಲ ತೀರ್ಥಂ ವಾಟರ್ ಫಾಲ್ಸ್ ರೀ. ಇದು ನೀರೇನೋ ತಲೆ ಮೇಲೆ ಹಾಕ್ಕೊಂಡ್ರೆ ಏನೋ ಶುದ್ಧ ಹಾಕಿರಂತ ಗೈಡ್ ಹೇಳ್ಕೊಟ್ರಿ. ಇದನ್ನು ಕೂಡ ನೋಡಿಕೊಂಡು, ಇದ್ರ ಜೊತೆಗೆ 3 ಬೇರೆ ಸಣ್ಣ ಬಾಲಾಜಿ ಇದ್ವಿ, 3-4 ಟೆಂಪಲ್ ತೋರಿಸಿದ್ರು. ಅಲ್ಲಿ ಭಾಳ ರಶ್ ಇತ್ತು. ಎಲ್ಲ ನೋಡ್ಕೊಂಡು ಆದಮೇಲೆ ರಾತ್ರಿ ರೆಸ್ಟ್ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ 3 ಗಂಟೆಗೆ ಎದ್ದು 4:15ಗೆ ಅಲ್ಲಿಂದ ಬಸ್ ಹತ್ತಿದ್ವಿ ರೀ. APSRTC ಅವ್ರದ್ದು AC ಬಸ್ ಇತ್ತು, 110 ರೂಪಾಯಿ ಪರ್ ಪರ್ಸನ್ನಿಗೆ ಇತ್ತು. ಅದನ್ನ ಹತ್ಕೊಂಡು ಇಲ್ಲಿ ವೆಂಕಟರಮಣ ಸ್ವಾಮಿ ಟೆಂಪಲ್, ಬಾಲಾಜಿ ಟೆಂಪಲ್ ಕಡೆ ಬಂದ್ವಿ. ಮೊದಲೇ ಇಲ್ಲಿ ಬಂದ ತಕ್ಷಣ ನಾವು ತಲೆಗಳು ಕೊಟ್ಟಿವ್ರಿ, ಎಲ್ಲ ಕೂದಲ ತೆಗಿಸಿದ್ವಿ. ಕೂದಲ ತೆಗಿಸಿ ಆದಮೇಲೆ ಅಲ್ಲೇ ಸ್ನಾನ ಮಾಡ್ಕೊಂಡು ಪಂಚಿ ಶರ್ಟ್ ಎಲ್ಲ ಹಾಕ್ಕೊಂಡು ನೋಡ್ರಿ, ಇದು ನಮ್ಮ ಸೊಸೆ ಮತ್ತು ನಮ್ಮ ಅಪ್ಪವರು ಮತ್ತು ನಾನು ಮತ್ತು ನಮ್ಮ ಮಿಸ್ಸಸ್ ಅವರು ಫೋಟೋ ತಕ್ಕೊಂಡ್ವಿ. ಇದನ್ನೆಲ್ಲ ನೇಮ ಹಚ್ಕೊಂಡಿದ್ವಿ. ಮತ್ತು ಸಣ್ಣ ಮಕ್ಕಳು ಚಳಿಯಲ್ಲಿ ಹೋಗ್ತೈತೆ, ನಮ್ಮ ಹಳಿಯಾಗೇನೋ ಕೊಡಿಸಿದ್ದು ಆಟ ಆಡೋಕ್ಕೆ, ಅದನ್ನು ನಾನು ಕೂಡ ತೊಗೊಂಡು ಆಟ ಆಡೋಕೆ ಕುಂತೀನಿ. ಅಲ್ಲೆಲ್ಲ ಫ್ರೆಶಪ್ ಆಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಕೊಂಡು ನಾವು ನೋಡ್ರಿ ಟಿಕೆಟ್ ತೆಗಿಸ್ಬೇಕಂತ ಇದ್ವಿ. 300 ರೂಪಾಯಿ ಟಿಕೆಟ್. ಅವ್ರ ಟಿಕೆಟ್ ಯಾವುದೇ ಕಾರಣಕ್ಕೂ ಸಿಗಲಿಲ್ಲ ನಮ್ಗೆ. ಫ್ರೀ ಏನಿರ್ತೈತೆ ಲೈನ್, ಅದಕ್ಕೆ ಹತ್ತಿದ್ವಿ. ಫ್ರೀ ಲೈನಿಗೆ ಸೇರ್ಕೊಂಡ್ವಿ. ಅಲ್ಲೇ ನಮ್ಗೆ
ಆಲ್ಮೋಸ್ಟ್ 9-9:30 ಬೆಳಿಗ್ಗೆ ಲೈನ್ನಾಗ ಹತ್ತಿದ್ವಿ. ಮತ್ತು ರೂಮ್ನಾಗ ನಮ್ಗೆ 10 ಗಂಟೆ ಸುಮಾರು ಬಂದ್ ಮಾಡಿದರು. ಅಲ್ಲೇ ನಮ್ಗೆ ಬೆಳಿಗ್ಗಿಂದ ಅನ್ನಪ್ರಸಾದ ಕೊಟ್ಟರು, ಮಧ್ಯಾಹ್ನದ್ದು ಅವರೇ ಅನ್ನಪ್ರಸಾದ ಕೊಟ್ಟರು, ನೀರಿನ ವ್ಯವಸ್ಥೆನೂ ಮಾಡಿಕೊಟ್ರಿ. ಗುಡಿಯವರು ವ್ಯವಸ್ಥೆ ಎಲ್ಲ ಚಲೋ ಮಾಡ್ತಾರೆ. ಮತ್ತು 1:30 ಸುಮಾರು ಅಲ್ಲಿಂತ್ರ ಲೈನ್ಲಿಂತ್ರ ನಮಗೆ ಬಿಟ್ಟರು. ಎಲ್ಲ ಒಳಗೆ ದರ್ಶನ ಮಾಡಿಕೊಂಡು ನಾವು 3-3:30 ಅನ್ನೋದ್ರಾಗ ಹೊರಗಡೆ ಬಂದುಬಿಟ್ಟಿದ್ವಿ. ಹೊರಗಡೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡ್ವಿ. ನಮ್ಮ ದರ್ಶನ ಲಘುನ ಆತ್ರಿ. ಯಾಕಂದ್ರೆ ನೀವು ವೀಕೆಂಡ್ಸ್ನಾಗ ಬಂದ್ರಿ ಅಂದ್ರೆ, ಶನಿವಾರ ರವಿವಾರ ಬಂದ್ರೆ ಅಂದ್ರೆ ಭಾಳ ಗದ್ದಲ ಇರ್ತೈತಿ. ಅದು ಫ್ರೀ ಲೈನ್ನಾಗ ಬರ್ಬೇಕಂದ್ರೆ ವೀಕೆಂಡ್ಸ್ನಾಗ ಬರೋಕೆ ಹೋಗ್ಬಿಡ್ರಿ, ಭಾಳ ಲೈನ್ ಇರ್ತೈತಿ. 10-12 ತಾಸು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ನಾನು ಒಂದನೇ ದಿನ ಡೈರೆಕ್ಟ್ ದರ್ಶನಕ್ಕೆ ಬರಲಿಲ್ಲ. ಒಂದನೇ ದಿನ ಅಲ್ಲೇ ಲೋಕಲ್ ತಳಗಡೆನ ಸುತ್ತಾಡಿದ್ರಿ. 2ನೇ ದಿನ ಇಲ್ಲಿ ತಿರುಮಲ ಮೇಲೆ ಬಂದೆ ದರ್ಶನ ಮಾಡಲಿಕ್ಕೆ. ದರ್ಶನ ಎಲ್ಲ ಲಘುನ ಆಯ್ತು. ದರ್ಶನ ಎಲ್ಲ ಮಾಡಾದ್ಮೇಲೆ ಕೂತ್ಕೊಂಡ್ವಿ. ಮತ್ತು ಅಲ್ಲಿ ಅನ್ನಪ್ರಸಾದ ಐತ್ರಿ, ಅನ್ನಪ್ರಸಾದ ತೊಗೊಂಡ್ವಿ. ಅನ್ನಪ್ರಸಾದ ಭಾಳ ಚಲೋ ಮಾಡಿದ್ರಿ. ಮತ್ತು ಅಲ್ಲೇ ಬಾಜುದಾಗ ವೆಂಕಟರಮಣ ಟೆಂಪಲ್ ಸುತ್ತಮುತ್ತನ ವರಹ ಸ್ವಾಮಿ ಟೆಂಪಲ್ ಅಂತ ಒಂದಿತ್ತು, ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಮತ್ತು ಅಲ್ಲೇ ಶ್ರೀ ಬೇಡಿ ಆಂಜನೇಯ ಸ್ವಾಮಿ ಟೆಂಪಲ್ನೇ ಇತ್ತು. ಅದ ಕ್ಯಾಂಪಸ್ ಒಳಗನ ಅದನ್ನೆಲ್ಲ ದರ್ಶನ ಮಾಡ್ಕೊಂಡ್ವಿ. ಸೊ ನಿನ್ನೆ ಪೂರ ದಿನ ನಮ್ಗೆ ಟ್ರಾವೆಲಿಂಗ್ ಆಯಿತು. ಇವತ್ತು ಎಲ್ಲ ದರ್ಶನಕ್ಕೆ ಭಾಳ ಗದ್ದಲ ಇತ್ತು. ಸೊ ಅಲ್ಲೇ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡ್ವಿ. ರೆಸ್ಟ್ ಕೊಟ್ಟಾದ್ಮೇಲೆ ಮತ್ತು ಒಳಗೆ ಫೋಟೋಶೂಟ್ ಏನು ಅಲೌಡ್ ಇದ್ದಿದ್ದಿಲ್ಲ. ಮತ್ತು ರಾತ್ರಿ ಹೊತ್ತು ಸ್ವಲ್ಪ ಗೇಟ್ ಓಪನ್ ಮಾಡಿದ್ರು. ಲಡ್ಡು ನೋಡ್ರಿ, ನೀವು ಫ್ರೀ ದರ್ಶನಕ್ಕೆ ಬಂದರು ಪರ್ ಪರ್ಸನ್ನಿಗೆ 1 ಲಡ್ಡು ಇರ್ತೈತಿ. 7 ಮಂದಿ ಹೋಗಿದ್ದು, 7 ಲಡ್ಡು ಕೊಟ್ಟರು. ಎಕ್ಸ್ಟ್ರಾ ನಿಮ್ಗೆ ಬೇಕಂದ್ರೆ 50 ರೂಪಾಯಿಗೆ 1 ಲಡ್ಡು ಇರ್ತೈತಿ. ಸಣ್ಣದು ದೊಡ್ಡ ಉಂಡೆ ಏನು ಇರ್ತೈತೆ ನೋಡ್ರಿ 200 ರೂಪಾಯಿ ಅಂತ ಒಬ್ಬರಿಗೆ. ಅದನ್ನು ನೀವು ಹೋಗಿ ನಾವು ತೊಗೊಂಡ್ವಿ. ನೀವು ತೊಗೊಳೋದಿದ್ರೆ ತೊಗೋಬೋದ್ರಿ. ಅಲ್ಪ ಟಿಕೆಟ್ ಕೊಟ್ಟಿರ್ತಾರಲ್ಲ, ಆ ಟಿಕೆಟ್ ತೋರಿಸಿದ್ರೆ ಅಲ್ಲಿ ಕೊಡ್ತಾರೆ. ಕೊಟ್ಟಾದಮೇಲೆ ನಾವು ಸ್ವಲ್ಪ ಮುಂದೆ ಹೋಗಿ ಆ ಗುಡಿದ ಹೊರಗಡೆ ಯಂತ್ರ ಮತ್ತು ರಾತ್ರಿ ಹೊತ್ತು ಚಲೋ ಲೈಟಿಂಗ್ಸ್ ಎಲ್ಲ ಹಚ್ಚಿದ್ರಿ. ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಫೋಟೋ ತಕ್ಕೊಂಡಿವಿ ರೀ. ಫ್ಯಾಮ್ಲಿ ಫೋಟೋಸ್ ತಕ್ಕೊಂಡು ಅಲ್ಲಿ ಸ್ವಲ್ಪ ಮಾತಾಡ್ಕೊತ ಕುಂತ್ವಿ. ಲೇಡೀಸ್ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡ್ಕೊಂಬಂದರು. ಮತ್ತು ಅಲ್ಲೇ ಬಾಜುದಾಗ ಶ್ರೀ ಬೇದಿ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಅದನ್ನು ಕೂಡ ಅಲ್ಲಿ ಹೋಗಿ ನಾವು ನೋಡ್ಕೊಂಬಂದ್ವಿ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಹೋಗ್ತಾ ಇದ್ದೀನಲ್ಲ, ಇದನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಗುಡಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ವೆಂಕಟೇಶ್ವರ ಟೆಂಪಲ್ ಐತಿಲ್ಲ, ಇದಕ್ಕೆ ಬಾಲಾಜಿ ಟೆಂಪಲ್ ಅಂತಲೂ ಕರೀತಾರೆ. ಇದಕ್ಕೆ ತಿರುಮಲ ಟೆಂಪಲ್ ಅಂತಲೂ ಕರೀತಾರೆ. ಇದು ಗುಡಿ ಎಲ್ಲೈತಪ್ಪ ಅಂದ್ರೆ ತಿರುಮಲ ಗುಡ್ಡ ಏನೈತೆ ನೋಡ್ರಿ, ತಿರುಮಲ ಹಿಲ್, ಅದರ ಮೇಲೆ ಐತ್ರಿ ಇದು. ಮತ್ತು ಇದು ವಿಶ್ವದಾಗ, ಭಾರತ ಅಲ್ಲ ವಿಶ್ವದಾಗ ಧಾರ್ಮಿಕ ಸ್ಥಳ ಎಲ್ಲಿ ಬಹಳಷ್ಟು ಶ್ರದ್ಧಾಳುಗಳು ಹೋಗೋದು ಬರೋದು ಮಾಡ್ತಾರೆ ನೋಡ್ರಿ. ಜಾಸ್ತಿ ಯಾರು ಬರ್ತಾರೆ ಶ್ರದ್ಧಾಳುಗಳು ಯಾವ ಗುಡಿಗೆ ಯಾವ ಧಾರ್ಮಿಕ ಸ್ಥಳದಾಗ ಬರ್ತಾರಪ್ಪ ಅಂದ್ರೆ ಅದು ತಿರುಪತಿ ರೀ. ಇದು ತಿರುಮಲ ವೆಂಕಟರಮಣ ದೇವಸ್ಥಾನಕ್ಕೆ ವಿಶ್ವದಾಗ ಬಹಳ ಜಾಸ್ತಿ ಇದು ಶ್ರದ್ಧಾಳುಗಳು ಬರೋದು ಗುಡಿ ಯಾವುದಪ್ಪ ಅಂದ್ರೆ ಇದೆ. ಮತ್ತು ಇದು ಬಹಳ ರೊಕ್ಕ ಇದ್ದಿದ್ದು ಕೂಡ ಗುಡಿ ರೀ. ಅಂದ್ರೆ ಭಾಳ ಶ್ರದ್ಧಾಳುಗಳು ಎಲ್ಲ ದಾನಗಿನ ಮಾಡಿರ್ತಾರಲ್ರಿ. ನಮ್ಮ ಭಾರತ ದೇಶದಾಗ ಇಲ್ಲ ಪೂರ ವಿಶ್ವದಾದ್ಯಂತನ ಎಲ್ಲರಿಗಿಂತ ಶ್ರೀಮಂತ ಗುಡಿ ಯಾವುದಪ್ಪ ಅಂದ್ರೆ ವೆಂಕಟರಮಣ ಸ್ವಾಮಿ ಗುಡಿ ಅಂತನ ಹೇಳ್ಬೋದು ರೀ ತಿರುಪತಿದು. ಸೊ ನಾವೆಲ್ಲ ತಳಗಡೆ ಕೂತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಬಾಜುದಾಗ ಇದು ಗುಡಿದ ವ್ಯವಸ್ಥೆ ಏನಿರ್ತೈತೆ ನೋಡ್ರಿ, ಭಾಳ ಚಲೋ ಐತಿ. ಸಿಸ್ಟಮೆಟಿಕ್ ಇರ್ತಾವೆ. ಮೊಬೈಲ್ನ ಎಲ್ಲ ಅವರೇ ಇಟ್ಕೊತಾರೆ. ಹೋಗೋ ಮುಂದೆ ಎಲ್ಲ ಮತ್ತು ಕರೆಕ್ಟ್ ಕೊಟ್ಬಿಡ್ತಾರೆ. ಲಗೇಜ್ನ ಇರ್ತಾವಲ್ಲ ಹೊಳ್ ಕೊಟ್ಟಿರ್ತೀವಿ. ಮತ್ತು ಹೋಗೋ ಟೈಮಿಗೆ ಎಲ್ಲ ಕರೆಕ್ಟ್ ಡೆಲಿವರಿ ಮಾಡಿಬಿಡ್ತಾರೆ. ಎಲ್ಲ ವ್ಯವಸ್ಥೆನೂ ಚಲೋ ಇರ್ತೈತಿ. ಇಲ್ಲಿ ನೋಡ್ರಿ, ಅಲ್ಲಿ ಮುಂದೆ ಐತಲ್ಲ ಬಾಲಾಜಿ ಟೆಂಪಲ್, ಅದು ಇದ್ರ ಹಿಂದೆ ಪಕ್ಕನೇ ಏನೈತೆ ನೋಡ್ರಿ, ಇದು ಏನೈತಿ ಶ್ರೀ ಬೇಡಿ ಆಂಜನೇಯ ಸ್ವಾಮಿ ಟೆಂಪಲ್ ರೀ. ಸೊ ನಾವು ಹೋಗಿದ್ವೆಲ್ಲ ದರ್ಶನ ಎಲ್ಲ ಭಾಳ ಚಲೋ ಐತ್ರಿ. 2ನೇ ದಿನ ಎಲ್ಲ ದರ್ಶನ ಮುಗಿಸ್ಕೊಂಡು ರಾತ್ರಿ ಮತ್ತು ಬಸ್ ಹತ್ತಿ ತಳಗಡೆ ಎಲ್ಲ ಮುಟ್ಟಿದ್ರಿ. ತಳಗೆ ಮುಟ್ಟಿ ಆದಮೇಲೆ ಮತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಊಟಕ್ಕೆ ರಾತ್ರಿ ಊಟಕ್ಕೆ ಬಂದ್ವಿ ರೀ. ರಾತ್ರಿ ಊಟದಾಗ ನಮ್ಮ ಪಂಜಾಬಿ ಊಟ ಭಾಳ ಇಷ್ಟ ಅಲ್ಲ. ಸೊ ಅಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಹೋಟೆಲ್ ಇರ್ತಾವೆ ರೀ. ಪಂಜಾಬಿ ಹೋಟೆಲ್ ಇಷ್ಟ ಆಯಿತು, ಅದಕ್ಕೆ ಪಂಜಾಬಿ ಹೋಟೆಲಿಗೆ ಹೋಗಿದ್ದೆ. ಸ್ವಲ್ಪ ಬೇರೆ ಟ್ರೈ ಮಾಡ್ಬೇಕಂತ ಹ್ಯಾಪಿ ದ ಡಾಬಾ ಹೋಗಿದ್ದೆ. ಅಲ್ಲೆಲ್ಲ ಊಟ ಭಾಳ ಚಲೋ ಐತ್ರಿ. ಊಟ ಮಾಡಿಕೊಂಡೆ. ಮತ್ತು ಲಾಡ್ಜ್ ಕಡೆನ ಒಂದು ಗಣೇಶ ಟೆಂಪಲ್ ಇತ್ತು ರೀ, ಗಣೇಶ ಗುಡಿ. ಅಲ್ಲೇ ಸ್ವಲ್ಪ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಹೋಗಿ ಕೂಡ ಸ್ವಲ್ಪ ಇನ್ನೂ ಟೈಮ್ ಇತ್ತು, ಟ್ರೈನಿಗೆ ರಾತ್ರಿ ಹೊತ್ತಿತ್ತಲ್ಲ, ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡಿದ್ದೆ. ಎಲ್ಲ ನಮ್ಮ ದರ್ಶನ ಎಲ್ಲ ಚಲೋ ಆಯಿತು. ನೆಕ್ಸ್ಟ್ ಟೈಮಿಗೆ ಇನ್ನೂ ಸ್ವಲ್ಪ ತಿರುಮಲಲ್ಲಿಂದ ಬರೋ ಮುಂದೆ ಸ್ವಲ್ಪ ಗುಡಿ ಎಲ್ಲ ಉಳಿದವ್ರಿ, ಒಂದು ಝೂ ಉಳಿದೈತಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ ಅನ್ಕೊತೀನಿ. ನಿಮ್ಗೆ ವ್ಲಾಗ್ ಚಲೋ ಅನಿಸಿರ್ಬೇಕು. ಸಿಗೋಣ ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್.